ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬನಾನಾ ಕಿಲ್ಲರ್ ಬಗ್ಗೆ ಹೇಳ್ತಾ ಇರ್ತಾರೆ. ಅವನು ಯಾರು, ಏನು, ಎತ್ತ, ಅವನು ಕೊಲೆ ಮಾಡೋ ಶೈಲಿನೇ ವಿಚಿತ್ರವಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾರು ಓಡಾಡದೇ ಇರೋಂತ ರಬ್ಬರ್ ತೋಟದಲ್ಲಿ ರಾತ್ರಿ ತನ್ನ ಕೆನೆಟಿಕ್ ಹೋಂಡಾದಲ್ಲಿ ಬರ್ತಾನೆ. ಶ್ರೀಕುಮಾರ್ ಗಾಡಿ ನಿಲ್ಸಿ ರೂಮ್ ಒಳಗಡೆ ಹೋಗ್ತಾನೆ. ಅಲ್ಲೊಬ್ಬನ ಕಟಾಕಿರ್ತಾನೆ. ಅವನ್ ಎಷ್ಟೇ ಬೇಡ್ಕೊಂಡ್ರು ಬಿಡಲ್ಲ. ಅವನ್ ತಲೆನ ಹೊಡೆದು ಈ ಟೂಲ್ ಇಂದ ಅವನ್ ಬಾಯಿನ ಸೀಳಿ ಏಲಕ್ಕಿ ಬಾಳೆನ್ ತುರುಕ್ತಾನೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಲೋ ಚಾನೆಲ್ಗೆ ಸ್ವಾಗತ. ನ್ಯೂಸ್ ರಿಪೋರ್ಟರ್ಸ್ ಕೊಲೆಗಾರನ ಬಗ್ಗೆ ಹೇಳ್ತಾ ಇರ್ತಾರೆ. ಪೊಲೀಸರು ಅವ್ರ ಕೈಲಿ ಕಂಡಿಡಿಯಕ್ ಆಗುತ್ತಾ ಇಲ್ವಾ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಇನ್ ಕೆಲವರು ಅವನ್ ಯಾವ ತರ ಕೊಲೆ ಮಾಡ್ತಾನೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಇದೆಲ್ಲ ಕನ್ಫ್ಯೂಷನ್ ಮಧ್ಯದಲ್ಲಿ ಪೊಲೀಸರು ಆ ಕೊಲೆಗಾರನ ನಾವು ಕಂಡಿಡಿತೀವಿ ಅಂತ ಭರವಸೆ ಕೊಡ್ತಾರೆ. ಒಂದು ಮನೆಯಲ್ಲಿ ಅಜ್ಜಿ ಎಣ್ಣೆ ಹೊಡ್ಕೊಂಡು WWF ನೋಡ್ತಾ ಇರ್ತಾಳೆ. ರಾತ್ರಿ ಇಷ್ಟೊತ್ತಾದ್ರೂ ಮಗಳು ಮನೆಗ್ ಬಂದಿಲ್ವನ ಅಂತ ಅಪ್ಪ ಟೆನ್ಷನ್ ಅಲ್ಲಿ ಇರ್ತಾನೆ. ಅದೇ ಟೈಮ್ಗೆ ಮನೆಗ್ ಬರೋ ಮಗಳು ಇವಳೆ ಹೀರೋಯಿನ್, ಹೆಸರು ಜೆಸ್ಸಿ. ಅಜ್ಜಿಗೆ ಬಿಡಿ ಪಟ್ನ ಕೊಟ್ಟು ಅಲ್ಲಿದ್ದ ಒಂದು ಪೆಟ್ ಕುಡ್ದು ಎಕ್ಸಿಟ್ ಆಗ್ತಾಳೆ. ಎಕ್ಸಿಟ್ ಆಗ್ಬೇಕಾದ್ರೆ ಲುಕ್ ಜೊತೆ ಬ್ರೇಕಪ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಹೋಗ್ತಾಳೆ. ಒಂದು ಪ್ರೆಸ್ ಮೀಟಿಂಗ್ ಅಲ್ಲಿ ಪೊಲೀಸ್ ಅವರು ಈ ಕೇಸ್ನ ಅಜಯ್ ರಾಮಚಂದ್ರನ್ ಆಲ್ರೆಡಿ ಈ ಕೇಸ್ನ ಚಾರ್ಜ್ ತಗೊಂಡಿದ್ದಾರೆ ಅಂತ ಪೊಲೀಸ್ ಅವರು ಹೇಳ್ತಾ ಇರ್ಬೇಕಾದ್ರೇನೆ ಅಜಯ್ ರಾಮಚಂದ್ರನ್ ಒಂದು ಹಾಸ್ಪಿಟ್ಲಿಗೆ ಬರ್ತಾನೆ. ಕೈಯಲ್ಲಿ ಚೈನ್ ತಿರುಗಿಸ್ತಾ ಡಾಕ್ಟರ್ ಮುಂದೆ ಬಂದು ಕೂತಿರ್ತಾನೆ. ಡಾಕ್ಟರ್ ಅಜಯ್ನ ನೋಡಿದಾಗ ಅಜಯ್ ಅಳ್ತಾ ಇರ್ತಾನೆ. ವಿಷಯ ಏನಪ್ಪಾ ಅಂದ್ರೆ ಅಜಯ್ ತನ್ನ ಜೀವನದಲ್ಲಿ ತುಂಬಾ ಇಷ್ಟಪಟ್ಟಂತ ಒಂದು ನಾಯಿ ಪಕ್ರು ಮಿಸ್ ಆಗಿರುತ್ತೆ. ಅಜಯ್ ತನ್ನ ಓಲ್ಡ್ ಫ್ಲಾಶ್ ಬ್ಯಾಕ್ ನ ಡಾಕ್ಟರ್ ಹತ್ರ ಹೇಳಿ ಐ ಫೈಂಡ್ ಮೈ ಪಕ್ರು ಹೇಳಿ ಅಲ್ಲೇ ಇದ್ದ ಚೈನ್ ತಗೊಂಡು ಎಕ್ಸಿಟ್ ಆಗ್ತಾನೆ. ನ್ಯೂಸ್ ರಿಪೋರ್ಟರ್ಸ್ ಎಲ್ಲಾರು ಅಜಯ್ ಬಂದಿರೋದು ಆ ಸೀರಿಯಲ್ ಕಿಲ್ಲರ್ ಬಗ್ಗೆ ತಿಳ್ಕೊಳಕ್ಕೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಅಜಯ್ ಅಲ್ಲಿ ಬಂದಿರೋ ವಿಚಾರನೇ ಬೇರೆ. ಇದು ಗೊತ್ತಿಲ್ದೇನೆ ಅಲ್ಲಿ ಮ್ಯಾನೇಜ್ ಮಾಡಿ ಅಜಯ್ ಎಕ್ಸಿಟ್ ಆಗ್ತಾನೆ. ಇಷ್ಟು ವಿಷಯನ ಟಿವಿಲಿ ನೋಡಿದಂತ ಶ್ರೀಕುಮಾರ್ ಒಂದು ಕಟಿಂಗ್ ಶಾಪ್ ಅಲ್ಲಿ ಕೂತಿರ್ತಾನೆ. ಇನ್ನೊಂದ್ ಕಡೆ ಪೊಲೀಸ್ ಟೀಮ್ ಲೂಕ್ ಮನೆಗೆ ಬರ್ತಾರೆ. ಪೊಲೀಸರು ಲೂಕ್ ನ ಅರೆಸ್ಟ್ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ಬೇಕಾದ್ರೆ ಅಕ್ಕಪಕ್ಕ ಇದ್ದಂತ ಜನ ಲೂಕ್ ನ ನೋಡಿ ಜೈಕಾರ ಹಾಕ್ತಾರೆ. ಲೂಕ್ ಫುಲ್ ಮಾಸ್ ಬಿಲ್ಡಪ್ ಅಲ್ಲಿ ಎಕ್ಸಿಟ್ ಆಗ್ತಾನೆ. ಪೊಲೀಸ್ ಅವರು ಲೂಕ್ ನ ಸ್ಟೇಷನ್ ಕರ್ಕೊಂಡ್ ಬಂದಿರ್ತಾರೆ. ವಿಚಾರಣೆ ಮಾಡ್ಬೇಕು ಅನ್ನೋಷ್ಟ್ರಲ್ಲೇ ಊರಿನ ಮುಖಂಡರು ಬರ್ತಾರೆ. ಎವಿಡೆನ್ಸ್ ಇಲ್ಲದೆ ನಮ್ಮ ಹುಡುಗನ ಯಾಕೆ ಅರೆಸ್ಟ್ ಮಾಡಿದೀರಾ ಅಂತ ಕೇಳಿದಾಗ ಪೊಲೀಸ್ ಕೊಲೆ ಆಗಿದ್ದಿನ ಇವನು ಬಾಳೆಹಣ್ಣು ತಗೊಂಡೋಗಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿನೂ ಸಿಕ್ಕಿರುತ್ತೆ. ಕೊಲೆ ಮಾಡೋಷ್ಟು ಧೈರ್ಯ ಇವನ್ಗಿಲ್ಲ ಸರ್. ಮುಂದಿನ ವಾರ ಊರವರೆಲ್ಲ ಸೇರಿ 14 ಲಕ್ಷ ಕಲೆಕ್ಟ್ ಮಾಡಿ ಇವನ್ನ ಚೆಕೋಸ್ಲೋವಾಕಿಯಾಗೆ ಕಳ್ಸಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಪೊಲೀಸ್ ವಿಷಯ ಕೇಳಿದ ತಕ್ಷಣನೇ ಶಾಕ್ ಆಗ್ತಾನೆ. ಹೊರಗಡೆ ಬಂದ್ ನೋಡ್ರೆ ಲೂಕ್ ನ ಬಿಡಬೇಕು ಅಂತ ಇಡೀ ಊರಿನ ಜನ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿರ್ತಾರೆ. ಅದ್ರಲ್ಲಿ ಒಬ್ಬ ಸೀಮೆಣ್ಣೆ ಸೋರ್ಕೊಂಡ್ ಸಾಯ್ತೀನಿ ಅಂತಾನು ಹೇಳ್ತಿರ್ತಾನೆ. ಪೊಲೀಸ್ ಅವ್ರು ಫುಲ್ ಕನ್ಫ್ಯೂಸ್ ಆಗಿ ಇವನ್ ಹಿನ್ನೆಲೆಯನ್ನ ವಿಚಾರಿಸ್ತಾರೆ. ಪೊಲೀಸ್ ಸ್ಟೇಷನ್ ಕಳ್ದೋಗಿದೆ ಹುಡ್ಕೊಡಿ ಅಂತ OLX ಅಲ್ಲಿ ಪೊಲೀಸ್ ಸ್ಟೇಷನ್ ಬಗ್ಗೆ ಹಾಕಿರ್ತಾನೆ. ದೇವಸ್ಥಾನದ ಗಲಾಟೆ, ಚರ್ಚಲ್ ಗಲಾಟೆ, ಪಂಚಾಯತಿ ಆಫೀಸರ್ ಸರ್ಚ್ ಹಿಸ್ಟ್ರಿ ತಗೊಂಡು ಫುಲ್ ವೈರಲ್ ಮಾಡಿರ್ತಾನೆ. ಇದೇ ಇವನ ಮೂಲ ಕಸ್ಬು ಸರ್. ಸೀರಿಯಲ್ ಕಿಲ್ಲರ್ ಆಗೋಷ್ಟು ಧೈರ್ಯ ಇಲ್ಲ ಇವನ್ಗೆ. ಹೇಳ್ತಾ ಇದ್ದಂಗೆನೆ ಪೊಲೀಸ್ ಅವರು ಇದಕ್ಕಿಂತ ಸೀರಿಯಲ್ ಕಿಲ್ಲಿಂಗ್ ಮಾಡೋದೇ ಎಷ್ಟೋ ದೊಡ್ಡದು ಅಂತ ಹೇಳ್ತಾರೆ. ಇವ್ರು ಮಾಡೋ ಅವಂತ್ರಗಳನ್ನ ಲೂಕ್ ತನ್ನ ಸ್ಟೈಲ್ ಅಲ್ಲಿ ಪೊಲೀಸರಿಗೆ ಎಕ್ಸ್ಪ್ಲೇಷನ್ ಕೊಡ್ತಾನೆ. ಪೊಲೀಸರು ಅದ್ ಸರಿ OLX ಅಲ್ಲಿ ಯಾಕೋ ಪೊಲೀಸ್ ಮಾರಕ್ಕಿಟ್ಟಿದೆ ಅಂತ ಕೇಳಿದಾಗ ಸ್ವಲ್ಪನೂ ನ್ಯಾಯ ಇಲ್ದಿರೋಂತ ಜಾಗ ನಮಗ್ ಬೇಡ ಸರ್ ಅಂತ ಉಲ್ಟಾ ಉತ್ತರ ಕೊಡ್ತಾನೆ. ಲೂಕ್ ಕೊಡೋ ಆನ್ಸರ್ ಕೇಳಿ ಪೊಲೀಸ್ ಅವ್ರಿಗೆ ತಲೆ ಚಿಟ್ಟಿಡ್ಬಿಟ್ಟು ಗ್ರಾಮ ಪಂಚಾಯತಿ ಮೆಂಬರ್ ನ ಕೇಳ್ತಾರೆ, ಇವಾಗ ಏನ್ ಮಾಡ್ಬೇಕು ಹೇಳಿ ಸರ್ ಅಂತ. ಅವನ್ನ ರಿಲೀಸ್ ಮಾತ್ರ ಮಾಡಿ ಸರ್, ಮುಂದಿನ ವಾರ ಚೆಕೋಸ್ಲೋವಾಕಿಯಾಗೆ ಕಳ್ಸೋದು ನಮ್ ಜವಾಬ್ದಾರಿ ಹೇಳಿ ಲೂಕ್ ನ ರಿಲೀಸ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಈಚೆ ಬಂದು ನೋಡಿದ್ರೆ ಒಂದು ದೊಡ್ಡ ಸಂಭ್ರಮನೇ ನಡೆಯುತ್ತೆ. ಲೂಕ್ ನ ಎತ್ಕೊಂಡು ಕೊಂಡಾಡ್ತಾರೆ. ಇನ್ಸ್ಟಾಗ್ರಾಮ್ ಲೈವ್ ಬರ್ತಾನೆ. ಲೂಕ್ ಇಸ್ ಬ್ಯಾಕ್. ಮತ್ತೊಂದ್ ಕಡೆ ಅರವಿಂದ 20 ವರ್ಷದಿಂದ ಅವ್ರ ತಂದೆ ಕಾಣೆ ಆಗಿರ್ತಾರಲ್ಲ ಅವ್ರದ್ದು ಕಾರ್ಯ ಮಾಡ್ತಾ ಇರ್ತಾನೆ. ಅವ್ರ ಅಪ್ಪ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಬಟ್ ಅವ್ರ ಅಪ್ಪ ಅವನ ಜೊತೆಗೆ ಇಲ್ದೇ ಇರೋದೇನೆ ಅವನ ದುರಾದೃಷ್ಟ. ವಿಪರ್ಯಾಸ ಏನಪ್ಪಾ ಅಂದ್ರೆ ಅವನ ಎದೆ ಮೇಲೆ ಒಂದು ಟ್ಯಾಟೂ ಇರುತ್ತೆ. ಅದೇ ತರ ಟ್ಯಾಟೂ ಚಿಕ್ಕವನಿದ್ದಾಗ ಅವನು ಅವ್ರ ಅಪ್ಪ ಹಾಕಿಸ್ಕೊಂಡಿರ್ತಾರೆ. ಅದೊಂದೇ ಅವ್ರ ಅಪ್ಪನ ಗುರ್ತು ನೆನಪು. ಬಸ್ ಓನರು ಬಸ್ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಜಿತಿನ್ ಕುಮಾರ್ ಬರ್ತಾನೆ. ಅರವಿಂದನ್ಗೆ ಪಾಂಪ್ಲೆಟ್ ಕೊಟ್ಟು ಎಲ್ಲಾರ್ಗು ಹಂಚು ಅಂತ ಹೇಳಿ ಅಲ್ಲೇ ಇದ್ದ ಮೈಕ್ ಸೆಟ್ ಅಂಗಡಿಗೆ ಹೋಗಿ ಮೈಕ್ ತಗೊಂಡು ಅನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ತಾನು ನೋಡಿರೋ 22ನೇ ಹುಡುಗಿನ ಮದುವೆ ಆಗ್ತಾ ಇರ್ತಾರೆ. ಇದಕ್ಕೆ ಯಾರಾದ್ರೂ ಅಡ್ಡಿ ಬರೋದಾಗ್ಲಿ, ಈ ಮದುವೆನ ನಿಲ್ಸೋದ್ ಮಾಡಿದ್ರೆ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಸ್ವಲ್ಪ ರ್ಯಾಶ್ ಆಗಿ ಅನೌನ್ಸ್ ಮಾಡಿ ಡಿಸೆಂಬರ್ 16ನೇ ತಾರೀಕು ನನ್ನ ಮದುವೆ, ದಯವಿಟ್ಟು ಎಲ್ಲರೂ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಹಾಗೆ ಎಲ್ಲಾರ್ಗು ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟು ಬಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ. ಲೂಕ್ ಜೆಸ್ಸಿ ಹತ್ರ ಬ್ರೇಕಪ್ ಮಾಡ್ಕೊಳಕ್ಕೆ ಅಂತ ಬಂದಿರ್ತಾನೆ. ಕರುಣಾ ಕಿಕ್ ಬಾಕ್ಸಿಂಗ್ ಹತ್ರ ಗಾಡಿ ನಿಲ್ಸಿ ಜೆಸ್ಸಿ ಹತ್ರ ಹೋಗ್ತಾರೆ. ಜೆಸ್ಸಿ ಒಳಗಡೆ ಕಿಕ್ ಬಾಕ್ಸಿಂಗ್ ಕಲಿತಾ ಇರ್ತಾಳೆ. ಊರವರೆಲ್ಲರೂ ಲೂಕ್ ನ ಸೀರಿಯಲ್ ಕಿಲ್ಲರ್ ಅಂತ ಅನ್ಕೊಂಡಿರ್ತಾರೆ. ಜೆಸ್ಸಿಗೂ ಅವಾಗ ಆತರ ಅನ್ಸ್ತಾ ಇರುತ್ತೆ ಅಂತ ಲೂಕ್ ಮುಂದೆ ಹೇಳ್ತಾಳೆ. ಅವಳ ಮಾತನ್ನೆಲ್ಲ ಕೇಳಿಸ್ಕೊಂಡು ಹೋಗೋಕ್ಕಿಂತ ಮುಂಚೆ ನಿನ್ಗೊಬ್ಬ ಬಾಯ್ ಬೆಸ್ಟ್ ಇದನ್ನಲ್ವಾ ಅಂತ ಹೇಳಿದ ತಕ್ಷಣನೇ ಜೆಸ್ಸಿ ಒಂದ್ ಪಂಚ್ ಕೊಡ್ತಾಳೆ. ಇನ್ನೊಂದ್ ಕಡೆ ಶ್ರೀಕುಮಾರ್ ಚಿಕ್ಕ ಮಕ್ಕಳಿಗೆ ತಾನು ಹೇಗ್ ಕೊಲೆ ಮಾಡ್ತೀನಿ ಅನ್ನೋದನ್ನ ಈ 2 ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಮಕ್ಕಳಿಗೆ ಕತೆ ತರ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಬರೋ ಟೀಚರ್ ಈ ತರ ಎಲ್ಲ ಮಕ್ಳು ಮುಂದೆ ಹೇಳ್ಬೇಡಿ, ಮಕ್ಕಳು ಭಯ ಪಟ್ಕೋತಾರೆ ಅಂತ ಹೇಳಿ ಶ್ರೀಕುಮಾರ್ನ ಅಲ್ಲಿಂದ ಕಳಿಸ್ತಾಳೆ. ರಾತ್ರಿ ಮನೆಯವರೆಲ್ಲ ಸೇರ್ಕೊಂಡು ಜೆಸ್ಸಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾರೆ. ಅಜ್ಜಿ ಜೆಸ್ಸಿಗೆ ಗಿಫ್ಟ್ ಅಂತ ಪೆಪ್ಪರ್ ಸ್ಪ್ರೇ ಕೊಡ್ತಾಳೆ. ಯಾರು ನಿನ್ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ಈ ಸ್ಪ್ರೇನ ಹೊಡಿ ಅಂತ ಹೇಳಿ ಹೋಗ್ತಾಳೆ.
ಇದನ್ನೆಲ್ಲ ಕಿಟಕಿಲಿ ನಿಂತ್ಕೊಂಡು ಲೂಕ್ ನೋಡ್ತಾ ಇರ್ತಾನೆ. ಪಾಪ ಅವನ ಕೈಲಿ ಹಾರ್ಟ್ ಬಲೂನ್ಸ್ ರೋಸಸ್ ಇರುತ್ತೆ. ಬೇಜಾರಿಂದ ಹೋಗ್ತಾನೆ. ಎವರ್ಗ್ರೀನ್ ಓಲ್ಡ್ ಏಜ್ ಹೋಮ್ಗೆ ಮೊಮ್ಮಗ ತನ್ನ ತಾತನ್ ಕರ್ಕೊಂಡ್ಬಂದು ಸೇರಿಸ್ತಾನೆ. ಆ ತಾತನೇ ಕೇಶವ್ ಕುರುಪ್. ಅವನ್ನ ಅಡ್ಮಿಷನ್ ಮಾಡ್ಕೊಂಡ ಮ್ಯಾನೇಜ್ಮೆಂಟ್ ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿ ಕಳಿಸ್ತಾರೆ. ಬಟ್ ಮೊಮ್ಮಗ ಹೋಗ್ಬೇಕಾದ್ರೆ ಒಂದ್ ಮಾತು ಹೇಳ್ತಾನೆ. ಅದನ್ನ ಕೇಳಿ ಇವರೇ ಗಾಬರಿ ಪಟ್ಕೊಂಡ್ಬಿಡ್ತಾರೆ. ಮ್ಯಾನೇಜ್ಮೆಂಟ್ ಅವನು ತಿರುಗಿ ನೋಡಿದ್ರೆ ತಾತ ಅಲ್ಲಿರೋ ಎಲ್ಲ ಅಜಿದಿರ್ ಜೊತೆ ಫುಲ್ ಆಗ್ಲೇ ಲವ್ ಮೂಡಲ್ಲಿರ್ತಾನೆ. ಪಕ್ರೋನ ಹುಡ್ಕೋ ಅಜಯ್ ಒಂದ್ ಕಡೆ ಆದ್ರೆ ಅದೇ ನಾಯಿ ತನ್ನ ಫೋಟೋ ನೋಡಿ ಬೊಗಳುತ್ತಾ ಇರುತ್ತೆ. ಒಬ್ಬ ಸ್ವಿಮ್ಮರ್ ಸತ್ತೋಗಿರ್ತಾನೆ. ಅವನ್ನ ಎಲ್ಲರೂ ಸೇರ್ಕೊಂಡು ಮಣ್ಣು ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಆ ಸ್ವಿಮ್ಮರ್ ಮುಂದಕ್ಕೆ ಒಳ್ಳೆ ಟ್ವಿಸ್ಟ್ ಕೊಡ್ತಾನೆ. ಮತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಜೆಸ್ಸಿ ಜಿತಿನ್ ಕುಮಾರ್ ಶೇವ್ ಮಾಡಿ ಫುಲ್ ಸ್ಮಾರ್ಟ್ ಆಗ್ತಾನೆ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅವ್ನ್ ಮದ್ವೆ ಇರುತ್ತೆ. ಓನರ್ ಫೇಶಿಯಲ್ ಮಾಡಿಸ್ಕೊ ಅಂತ ಹೇಳ್ತಾನೆ. ಅವ್ನ್ ನಾಚ್ಕೋತಾನೆ. ಲುಕ್ ವಾಟ್ಸಪ್ ಅಲ್ಲಿ ಪಾಪ ಎಷ್ಟೊಂದು ವಾಯ್ಸ್ ನೋಟ್ ಕಳಿಸ್ತಾನೆ. ಅವಳು ಯಾವ್ದಕ್ಕೂ ಕೇರ್ ಮಾಡಲ್ಲ. ಫುಲ್ ಬೇಜಾರಲ್ಲಿ ಹತ್ಕೊಂಡ್ ಕೂತ್ಕೋತಾನೆ. ಪಕ್ರೋ ನಾಯಿ ಓಲ್ಡ್ ಏಜ್ ಹೋಮ್ ಒಳಗಡೆ ಹೋಗುತ್ತೆ. ಇನ್ನೊಂದ್ ಕಡೆ ಜೆಸ್ಸಿ ಬಾವಿ ಹತ್ರ ಲೂಕ್ ಲವ್ಸ್ ಜೆಸ್ಸಿ ಅಂತ ಬರೀರೋದನ್ನ ಅಳಿಸ್ತಾ ಇರ್ತಾಳೆ. ಮತ್ತೊಂದ್ ಕಡೆ ಲೂಕ್ ನ ಕಳ್ಸಕ್ಕೆ ಇಡೀ ಊರು ಒಂದು ಆರ್ಕೆಸ್ಟ್ರಾ ಅರೇಂಜ್ ಮಾಡಿ ಸಾಂಗ್ ಆಡ್ತಾ ಇರ್ತಾರೆ. ಜಿತಿನ್ ತನ್ನ ಮದ್ವೆ ಆಗೋ ಹುಡುಗಿ ಫೋಟೋ ನೋಡ್ತಾ ನಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಶ್ರೀಕುಮಾರ್ ವಯಸ್ಸಾಗಿರೋನ್ನ ಕೊಲ್ತಾ ಇರ್ತಾನೆ. ಆ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲೂ ಅಜಯ್ ತನ್ನ ಪಕ್ರೋನ ಹುಡುಕ್ತಾ ಇರ್ತಾನೆ. ಮತ್ತೆ ಊರವರೆಲ್ಲ ಲೂಕ್ ನ ನೋಡಿದಾಗ ಸೀರಿಯಲ್ ಕಿಲ್ಲರ್ ಅಂತ ರೇಗಿಸ್ತಾ ಇರ್ತಾರೆ. ಜೆಸ್ಸಿ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಅರವಿಂದ್ ಅವ್ರ ಅಪ್ಪನ ನೆನಪಲ್ಲೇ ಇರ್ತಾನೆ. ಜಿತಿನ್ ಮದ್ವೆಗೆ ಹೊಸ ಶೆಲ್ಟ್ ತಗೊಂಡು ಒಂದು ಫೋಟೋ ತೆಗ್ಸಿ ತನ್ನ ಹುಡುಗಿ ಕಳಿಸ್ತಾನೆ. ಕೇಶವ್ ಕುರುಪ್ ಸಿಗ್ಲಿಲ್ವಲ್ಲ ಅನ್ನೋ ಕೊರಗಲ್ಲಿ ಶ್ರೀಕುಮಾರ್ ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿತಾ ಇರ್ತಾನೆ. ಮತ್ತೊಂದ್ ಕಡೆ ಕೇಶವ ಓಲ್ಡ್ ಏಜ್ ರೂಮ್ ಮುಂದ್ಗಡೆ ವಾಕ್ ಮಾಡ್ತಾ ಇರ್ತಾನೆ. ಎಲ್ಲರೂ ಅವನ್ನ ನೋಡ್ತಾ ಇರ್ತಾರೆ. ಕೇಶವ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲೇನೆ ಪಕ್ರು ಅವ್ನ ಹಿಂದ್ಗಡೆನೆ ಓಡಾಡ್ತಾ ಇರುತ್ತೆ. ಕೇಶವ ಯಾರಿಗೂ ಕಾಣ್ದಿರಂಗೆ ಕಾಂಪೌಂಡ್ ಹಾರಿ ಜಂಪ್ ಮಾಡ್ಬಿಡ್ತಾನೆ. ನೋಡಿದ್ರೆ ಅವನ ಹಿಂದೆನೆ ಪಕ್ರೂನು ಹಾರ್ಬಿಡುತ್ತೆ. ತಾತ ಓಲ್ಡ್ ಏಜ್ ಹೋಮ್ ಇಂದ ಎಸ್ಕೇಪ್ ಆಗಿ ರೋಡಲ್ಲೆಲ್ಲ ಅಲಿತಾ ಇರ್ತಾನೆ. ಎಂತಕ್ಕೆ ಅಲಿತಾ ಇರ್ತಾನೆ ಅಂತ ನೋಡಿದ್ರೆ MRPಗೋಸ್ಕರ. ಪಕ್ರೋನ ಅಲ್ಲೇ ಯಾವುದೋ ಒಂದು ಗಾಡಿಗೆ ಚೈನಿಗೆ ಕಟ್ಟಿ ಬಾರ್ ಒಳಗಡೆ ಹೋಗ್ತಾನೆ. ಶ್ರೀಕುಮಾರ್ ಕೂತಿರೋ ಅಂತ ಟೇಬಲ್ಗೆ ಬರೋ ತಾತನ ನೋಡಿ ಶ್ರೀಕುಮಾರ್ ಆಶ್ಚರ್ಯ ಪಟ್ಕೊಂಡು ಜೋಬಲ್ಲಿದ್ದ ಮಾಸ್ಕ್ನ ಮುಖಕ್ಕೆ ಹಾಕೋತಾನೆ. ಮತ್ತೆ ಎಣ್ಣೆ ತರಿಸಿ ತಾತನ ಕುಡಿಸ್ತಾನೆ, ಟೈಟ್ ಮಾಡಿಸ್ತಾನೆ. ಪ್ಲಸ್ ಅದೊಂದು ಚೂರು ಗಲಾಟೆ ನಡೆಯುತ್ತೆ. ಶ್ರೀಕುಮಾರ್ ಅದನ್ನ ತಪ್ಪಿಸಿ ತಾತನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹೋಗ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಬಾಳೆಹಣ್ಣು ಆರ್ಡರ್ ಮಾಡಿರ್ತಾನೆ. ಡೆಲಿವರಿ ಬಾಯ್ ಬಂದು ಬಾಳೆಹಣ್ಣು ಕೊಡ್ತಾನೆ. ತಾತನ ಕರ್ಕೊಂಡು ಶ್ರೀಕುಮಾರ್ ಹೋಗ್ತಾನೆ. ಹೋಗೋ ರಸ್ತೆಯಲ್ಲಿ ತಾತ ವಾಂತಿ ಮಾಡ್ಕೋತಾರೆ. ಅದನ್ನು ಕೂಡ ಶ್ರೀಕುಮಾರೇ ಕ್ಲೀನ್ ಮಾಡ್ತಾನೆ. ಒಂದ್ ಅಂಗಡಿ ಮುಂದೆ ತಾತನ್ ಕೂರಿಸಿ ಶ್ರೀಕುಮಾರ್ ಯಾವ್ದಾದ್ರು ಟೂಲ್ ಸಿಗುತ್ತಾ ಅಂತ ಕೇಳ್ತಾ ಇರ್ತಾನೆ. ನೋಡಿದ್ರೆ ತಾತ ಅಲ್ಲಿಂದ ಎಸ್ಕೇಪ್ ಆಗಿ ಒಂದ್ ಬಸ್ ಒಳಗಡೆ ಹತ್ಕೋತಾನೆ. ಶ್ರೀಕುಮಾರ್ ಕೂಡ ಜೋರಾಗಿ ಓಡ್ ಬಂದು ಆ ಬಸ್ ಹತ್ಕೋತಾನೆ. ನೋಡಿದ್ರೆ ಆ ಬಸ್ ಡ್ರೈವರ್ ಬಂದು ನಮ್ ಜಿತಿನ್. ಇನ್ನೊಂದ್ ಕಡೆ ನೋಡಿದ್ರೆ ಕಂಡಕ್ಟರ್ ಅರವಿಂದನ್ ಕೂಡ ಇರ್ತಾನೆ. ವಿಪರ್ಯಾಸ ಏನಪ್ಪಾ ಅಂದ್ರೆ ಜೆಸ್ಸಿನೂ ಆ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾಳೆ. ಸೀರಿಯಲ್ ಕಿಲ್ಲರ್ ಶ್ರೀಕುಮಾರ್ ತಾತನ್ ಹಿಂಗಾದ್ರೂ ಮಾಡಿ ಎತ್ಕೊಂಡು ಹೋಗೋಣ ಅಂತ ರೆಡಿಯಾಗಿ ಬಂದಿರ್ತಾನೆ. ಎಣ್ಣೆ ಹೊಡೆದಿರೋ ನಶೆಯಲ್ಲಿ ತಾತ ಪ್ಯಾಸೆಂಜರ್ ಸೀಟಲ್ಲಿ ಒಬ್ಬ ಕೂತಿರ್ತಾನೆ. ಅವನು ಅವ್ರ ಅಮ್ಮನ ಜೊತೆ ವಿಡಿಯೋ ಕಾಲಲ್ಲಿ ಇರ್ತಾನೆ. ಅಸಭ್ಯವಾಗಿ ನಡ್ಕೋತಾನ ತಾತ. ಇದನ್ನ ನೋಡಿ ಕಂಡಕ್ಟರ್ ತಾತನ ಸೈಲೆಂಟ್ ಮಾಡಕ್ಕೆ ಅಂತ ಬರ್ತಾನೆ. ನೋಡಿದ್ರೆ ತಾತನೇ ಕಂಡಕ್ಟರ್ ಬೈದ್ ಕಳಿಸ್ಬಿಡ್ತಾನೆ. ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದ ಶ್ರೀಕುಮಾರ್ ಸೈಲೆಂಟ್ ಆಗಿ ಇರಕ್ ಹೇಳ್ತಾನೆ. ತಾತ ಏನು ಮಾತಾಡೋದು ಸುಮ್ಮನೆ ಕೂತ್ಕೋತಾನೆ. ಬಟ್ ತಾತಂಗೊಂದು ಚಪ್ಲ ಇರುತ್ತಲ್ಲ, ಹುಡುಗಿರ್ ನೋಡೋದು ರೇಗ್ಸೋದು, ಅದು ಶುರುವಾಗುತ್ತೆ. ಊರಿಗೆ ಕೊನೆ ಬಸ್ ಆದ್ರಿಂದ ಪ್ರತಿಯೊಂದು ಜಾಗದಲ್ಲೂ ಸ್ಟಾಪ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹೀಗೆ ಪ್ರತಿಯೊಂದು ಲೇಡಿ ಪ್ಯಾಸೆಂಜರ್ ಹತ್ರ ಅಸಭ್ಯವಾಗಿ ವರ್ತಿಸ್ತಾ ಇರ್ತಾನೆ ತಾತ. ನೋಡಿದ್ರೆ ರಾತ್ರಿ ಆಗೋಗುತ್ತೆ. ಬಟ್ ನಮ್ ಶ್ರೀಕುಮಾರ್ ಹೇಗಾದ್ರೂ ಮಾಡಿ ತಾತನ ಎತ್ತಾಕೊಂಡು ಹೋಗ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಬಸ್ಸಲ್ಲಿ ಯಾರೂ ಇರಲ್ಲ. ಜೆಸ್ಸಿ, ತಾತ, ಶ್ರೀಕುಮಾರ್, ಕಂಡಕ್ಟರ್, ಡ್ರೈವರ್ ಇಷ್ಟೇ ಜನ ಇರ್ತಾರೆ. ಸ್ಟೇಷನ್ ಅಲ್ಲಿ ಸೀರಿಯಲ್ ಕಿಲ್ಲರ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇರುತ್ತೆ. ಇಯರ್ಫೋನ್ಸ್ ಅಲ್ಲಿ ಸಾಂಗ್ ಕೇಳ್ತಾ ಬ್ಯುಸಿಯಾಗಿರೋ ಜೆಸ್ಸಿನ್ ನೋಡಿ ತಾತ ಅವಳ ಹತ್ರ ಅಸಭ್ಯವಾಗಿ ವರ್ತಿಸಕ್ಕೆ ಮುಂದೆ ಹೋಗ್ತಾನೆ. ಈ ಕಡೆ ಡ್ರೈವರ್ ಮದುವೆ ಆಗೋ ಹುಡುಗಿ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇರ್ತಾನೆ. ತಾತ ಜೆಸ್ಸಿ ಮೇಲೆ ಕೈ ಹಾಕಿ ಅಸಭ್ಯವಾಗಿ ವರ್ತಿಸ್ತಾ ಇರ್ತಾನೆ. ಆ ಟೈಮ್ಗೆ ಜೆಸ್ಸಿ ಅಜ್ಜಿ ಕೊಟ್ಟಿದ್ಲಲ್ಲ ಪೆಪ್ಪರ್ ಸ್ಪ್ರೇ, ಅದ್ ತಗೊಂಡು ತಾತನ್ ಮುಖದ ಮೇಲೆ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ಬಿಡ್ತಾಳೆ. ಪೆಪ್ಪರ್ ಸ್ಪ್ರೇ ಫೋರ್ಸ್ ಜಾಸ್ತಿ ಇದರಿಂದ ನಮ್ಮ ಶ್ರೀಕುಮಾರ್ ಕಣ್ಗೋ ಪೆಪ್ಪರ್ ಸ್ಪ್ರೇ ಹೋಗುತ್ತೆ. ಇದನ್ನ ನೋಡಿ ಕಂಡಕ್ಟರ್ ನಗ್ತಾ ಸರಿಯಾಗಿ ಮಾಡ್ದೆ ನೀನು ಅಂತ ಹೇಳ್ತಾ ಇರ್ಬೇಕಾರೇನೆ ತಾತ ಉಸಿರುಗಟ್ಟಿ ಸಾಯ್ತಾನೆ. ಶ್ರೀಕುಮಾರ್ ಕಣ್ಣೊರ್ಸ್ಕೊತಾ ಇರ್ತಾನೆ. ಜೆಸ್ಸಿ ದೊಡ್ಡ ಅಚೀವ್ಮೆಂಟ್ ಮಾಡಿರೋ ತರ ನಕ್ಕೊಂಡು ಕೂತ್ಕೋತಾಳೆ. ಕಂಡಕ್ಟರ್ಗೆ ಡೌಟ್ ಬಂದು ತಾತನ ಹತ್ರ ಬಂದು ಎಬ್ಬಿಸಕ್ ನೋಡಿದ್ರೆ ತಾತ ಹೋಗಿ ಹಾಕೊಂಡಿರ್ತಾನೆ. ಈ ಕಡೆ ಡ್ರೈವರ್ ಮದುವೆ ಆಗೋ ಹುಡುಗಿ ಜೊತೆ ಮಾತಾಡ್ಬೇಕಾದ್ರೆ ಶ್ರೀಕುಮಾರ್ ಕಣ್ಣೋರ್ಸ್ಕೊಂಡು ನೋಡಿದ್ರೆ ತಾತ ಸೊತೋಗಿರ್ತಾನೆ. ಜೆಸ್ಸಿ ಫುಲ್ಲು ಭಯದಿಂದ ನಿಂತಿರ್ತಾಳೆ. ಕಂಡಕ್ಟರ್ ತಾತನ ಪಕ್ಕ ನಿಂತ್ಕೊಂಡು ಮುಂದೇನ್ ಮಾಡ್ಬೇಕು ಅನ್ನೋ ಯೋಚನೆ ಮಾಡ್ತಾ ಇರ್ತಾನೆ. ಶ್ರೀಕುಮಾರ್ ಫುಲ್ ಬೇಜಾರಲ್ಲಿ ನನ್ ರಿವೆಂಜ್ ಹೋಯ್ತಲ್ಲ ಅಂತ ಅಳ್ತಾ ತಾತನ ಎದೆನ ಚೆನ್ನಾಗಿ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾನೆ. ಹೇಗಾದ್ರೂ ಬದುಕ್ಬೋದಾ ಅಂತ. ನೋಡಿದ್ರೆ ತಾತ ಏನ್ ಮಾಡಿದ್ರು ಒಂದ್ ಇಂಚ್ ಕೂಡ ಅಳ್ಳಾಡಲ್ಲ. ಜೆಸ್ಸಿ ಫುಲ್ ಅಳಕ್ ಸ್ಟಾರ್ಟ್ ಮಾಡ್ತಾಳೆ. ಇದನ್ನೆಲ್ಲ ಮಿರರ್ ಅಲ್ಲಿ ನೋಡಿ ಡ್ರೈವರ್ ಬಸ್ನ ಒಂದ್ ಸೈಡ್ ನಿಲ್ಸಿ ಏನಾಯ್ತು ಅಂತ ಕಂಡಕ್ಟರ್ನ ಕೇಳಿದಾಗ
ಜೆಸ್ಸಿ ಹಿಂದೆಯಿಂದ ಕೈ ಹಾಕ್ತಿದ್ದ, ಅದಕ್ಕೇನೆ ಪೆಪ್ಪರ್ ಸ್ಪ್ರೇ ಹೊಡೆದೆ ಅಂತ ಹೇಳ್ತಾಳೆ. ನೋಡಿದ್ರೆ ಶ್ರೀಕುಮಾರ್ ಇವನನ್ನ ಪೆಪ್ಪರ್ ಸ್ಪ್ರೇ ಹೊಡೆದಿ ಸಾಯಿಸ್ಬಿಟ್ಲು ಅಂತ ಹೇಳಿ ಡ್ರೈವರ್ ಪೊಲೀಸ್ ಸ್ಟೇಷನ್ ಹೋಗೋಣ ನಡೀರಿ ಅಂತ ಹೇಳಿದಾಗ ಶ್ರೀಕುಮಾರ್ ಈ ಮಧ್ಯರಾತ್ರಿಲಿ ಈ ಹುಡುಗಿಗೋಸ್ಕರ ನಾನು ರಿಸ್ಕ್ ತಗೋತಾ ಇದ್ದೀನಿ, ಅದೇನಪ್ಪಾ ಅಂದ್ರೆ ಈ ಡೆಡ್ ಬಾಡಿನ ನನಗೆ ಕೊಟ್ಬಿಡಿ ಅಂತ ಹೇಳ್ತಾನೆ. ಗೊತ್ತಿಲ್ದೇನೆ ಜೆಸ್ಸಿ ತಪ್ಪು ಮಾಡಿದಾಳೆ ಅಂತ ಡ್ರೈವರ್ಗೆ ಮತ್ತೆ ಕಂಡಕ್ಟರ್ಗೆ ಗೊತ್ತಾಗುತ್ತೆ. ಇದೇ ಟೈಮ್ಗೆ ಅಜಯ್ ಓಲ್ಡ್ ಏಜ್ ಮನೆಗೆ ಬರ್ತಾನೆ. ಅಲ್ಲಿ ತಾತ ಕಾಣೆ ಆಗಿರೋ ಬಗ್ಗೆ ಚರ್ಚೆ ನಡೆಯುತ್ತೆ. ಅಜಯ್ ತಾತನ ರೂಮಿಗೆ ಬಂದು ಎಲ್ಲಾನು ಚೆಕ್ ಮಾಡ್ತಾನೆ. ನೋಡಿದ್ರೆ ತಾತ ಗಾಂಜಾನ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಮತ್ತೆ ಹಾಸಿಗೆ ಕೆಳಗಡೆ ಸೆಕ್ಸ್ ಬುಕ್ಸ್ ಇಟ್ಕೊಂಡಿರ್ತಾನೆ. ತಾತ ಎಷ್ಟು ರಸಿಕ ಅಂತ ಅಜಯ್ಗೆ ಗೊತ್ತಾಗುತ್ತೆ. ಮತ್ತೊಂದ್ ಕಡೆ ಡ್ರೈವರ್ಗೆ ಕಂಟಿನ್ಯೂಸ್ ಆಗಿ ಅವ್ನ್ ಮದ್ವೆ ಆಗೋ ಹುಡುಗಿ ಫೋನ್ ಮಾಡ್ತಾ ಇರ್ತಾಳೆ. ಟೆನ್ಷನ್ ಅಲ್ಲಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಡಿಸೆಂಬರ್ 16ಕ್ಕೆ ತನ್ನ ಮದ್ವೆ ಇರೋ ವಿಚಾರ ಎಲ್ಲರ ಹತ್ರನೂ ಹೇಳ್ತಾನೆ. ಜೆಸ್ಸಿ ಅಳೋದ್ ನೋಡಿ ಶ್ರೀಕುಮಾರ್ ಅನುಕಂಪದಿಂದ ಈ ಬಾಡಿನ ನಾನೇ ತಗೊಂಡ್ ಹೋಗ್ತೀನಿ, 5 ಲಕ್ಷ ಬೇಕು ಅಂತ ಹೇಳ್ತಾನೆ. ಎಲ್ಲರೂ ಅವ್ರವ್ರ ಹತ್ರ ಇದ್ದ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ನೋಡಿದ್ರೆ 6350 ರೂಪಾಯಿ ಇರುತ್ತೆ. ಶ್ರೀಕುಮಾರ್ ಇದು ಓಕೆ ನನಗೆ ಅಂತ ಹೇಳಿ ಏನ ತಗೋಬೇಕು. ಬಸ್ ಓನರ್ ನಾಳೆ ಪ್ರೊಟೆಸ್ಟ್ ಇದೆ ಅಂತ ಮೈಕಲ್ಲಿ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಬಸ್ ನೋಡಿ ಕಂಡಕ್ಟರ್ ಫೋನ್ ಮಾಡಿ ಬಸ್ ಯಾಕೆ ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಸಿದ್ಯಾ ಅಂತ ಕೇಳ್ತಾನೆ. ಇಷ್ಟೊತ್ತು ತನಕ ಡ್ರೈವರ್ ಪೊಲೀಸ್ ಸ್ಟೇಷನ್ ಹೋಗೋಣ ಅಂತ ಇರ್ತಾನೆ. ನೋಡಿದ್ರೆ ಬಸ್ನ ಪೊಲೀಸ್ ಸ್ಟೇಷನ್ ಮುಂದೆನೆ ನಿಲ್ಸಿರ್ತಾನೆ. ಸ್ವಲ್ಪ ಟಯರ್ಡ್ ಆಗಿತ್ತು, ಅದಕ್ಕೋಸ್ಕರ ಪಕ್ಕದಲ್ಲಿ ನಿಲ್ಸಿದೆ ಅಂತ ಹೇಳ್ತಾನೆ. ಅದಕ್ಕೆ ಓನರ್ ಸರಿ ಆಯ್ತು, ನಾಳೆ ಪ್ರೊಟೆಸ್ಟ್ ಇದೆಯಲ್ಲ, ಬಸ್ನ ತಗೊಂಬಂದ್ ಗ್ರೌಂಡ್ ಅಲ್ಲಿ ಪಾರ್ಕ್ ಮಾಡಿ ಬಸ್ನ ರೆಡಿ ಮಾಡ್ಬೇಕು ಅಂತ ಹೇಳಿ ಹೊರಡ್ತಾನೆ. ಶ್ರೀಕುಮಾರ್ ನಾನು ಇಲ್ಲಿ ಇಳ್ಕೊಳ್ಳಲ್ಲ, ನೆಕ್ಸ್ಟ್ ಜಂಕ್ಷನ್ ಅಲ್ಲಿ ಇಳ್ಕೊತೀನಿ ವಿತ್ ಡೆಡ್ ಬಾಡಿ ಅಂತ ಹೇಳ್ತಾನೆ. ಆಮೇಲೆ ಡ್ರೈವರ್ ಬಸ್ನ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಜಂಕ್ಷನ್ ಬರುತ್ತೆ. ನೋಡಿದ್ರೆ ಅಲ್ಲೊಂದು ಫೆಸ್ಟಿವಲ್ ನಡೀತಾ ಇರುತ್ತೆ. ಅಲ್ಲೂ ಇಳ್ಕೊಳಕ್ ಆಗಲ್ಲ. ಎಲ್ಲಾರು ಗಾಬರಿ ಆಗ್ತಾರೆ. ಡ್ರೈವರ್ ಹೇಗೋ ಬಸ್ನ ಇನ್ನೊಂದು ರೂಟಿಗೆ ತಿರುಗಿಸ್ತಾನೆ. ಹಿಂದೆ ಒಂದು ಗಾಡಿ ಹಾರನ್ ಹೊಡಿತಾ ಇರುತ್ತೆ. ಯಾರು ಅಂತ ನೋಡಿದ್ರೆ ಲೂಕ್ ಗಾಡಿಲಿ ಬಸ್ನ ಚೇಸ್ ಮಾಡ್ತಾ ಇರ್ತಾನೆ. ಬಿಕಾಸ್ ಜೆಸ್ಸಿ ಆ ಬಸ್ಸಲ್ಲಿ ಇರೋದನ್ನ ಲೂಕ್ ನೋಡಿರ್ತಾನೆ. ಲೂಕ್ ಬಸ್ ಮುಂದೆ ತನ್ನ 2 ವೀಲರ್ ಗಾಡಿ ನಿಲ್ಲಿಸ್ತಾನೆ. ನಿಲ್ಲಿಸಿ ಜೆಸ್ಸಿನ ಈಚೆ ಬರಕ್ ಹೇಳ್ತಾನೆ. ಏನೇ ಮಾಡಿದ್ರು ಜೆಸ್ಸಿ ಈಚೆ ಬರಲ್ಲ. ಡ್ರೈವರ್ ಜೊತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಡ್ರೈವರ್ ತಮ್ಮ ನೀನ್ ಬಸ್ ಒಳಗಡೆ ಬರ್ಬೇಡ, ಏನಿದೆಯೋ ಅದು ನಾಳೆ ಮಾತಾಡೋಣ ಅಂತ ಹೇಳ್ತಾನೆ. ಆದ್ರೆ ಲೂಕ್ ಇದ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಬಸ್ ಒಳಗಡೆ ಬರ್ತಾನೆ. ಜೆಸ್ಸಿನ ನೋಡ್ತಾನೆ. ನೋಡಿದ ತಕ್ಷಣ ಜೆಸ್ಸಿ ಅಳ್ತಾ ಇರ್ತಾಳೆ. ಈ ಅಳುಗೆ ಕಾರಣ ಯಾರು ಅಂತ ಪ್ರತಿಯೊಬ್ಬರನ್ನು ವಿಚಾರಿಸ್ತಾ ಇರ್ತಾನೆ. ಇದೇ ಸರಿಯಾದ ಟೈಮ್ ಅಂತ ಶ್ರೀಕುಮಾರ್ ತಾತುನ ಎತ್ಕೊಂಡು ಹೋಗ್ಬೇಕಾದ್ರೆ ಲೂಕ್ ಶ್ರೀಕುಮಾರ್ನ ಇಟ್ಕೊಂಡು ನನ್ನ ಹುಡುಗಿಗೆ ಏನೋ ಮಾಡಿದೆ ಅಂತ ಪ್ರಶ್ನೆಗಳು ಕೇಳಕ್ ಸ್ಟಾರ್ಟ್ ಮಾಡ್ತಾನೆ. ಶ್ರೀಕುಮಾರ್ ನಾನು ಈ ಹುಡುಗಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳೋಷ್ಟ್ರಲ್ಲೇನೆ ತಾತ ಕೆಳಗಡೆ ಬಿದ್ದೋಗ್ತಾನೆ. ನೀನ್ ಸುಮ್ನೆ ಇರು ಜೆಸ್ಸಿ ಅಂತ ಹೇಳಿದ್ ಲೂಕ್. ಜೆಸ್ಸಿ ಇದೆಲ್ಲದಕ್ಕೂ ಬ್ರೇಕ್ ಹಾಕೋ ತರ ಒಂದ್ ಮಾತು ಹೇಳ್ತಾಳೆ. ಅದು ಏನಪ್ಪಾ ಅಂದ್ರೆ ನಾನು ಅವನ್ನ ಪೆಪ್ಪರ್ ಸ್ಪ್ರೇ ಸಾಯಿಸ್ಬಿಟ್ಟೆ ಅಂತ. ಸೊ ನಡೆದಂತ ಅಷ್ಟು ಕಥೆನೂ ಎಲ್ಲರೂ ಹೇಳ್ತಾರೆ. ಹೇಳಿದ ತಕ್ಷಣನೇ ಕೇಳಿದ ಲೂಕ್ ಶ್ರೀಕುಮಾರ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ಬಾಡಿ ತಗೊಂಡೋಗಿ ಅಂತ ಹೇಳ್ತಾನೆ. ಶ್ರೀಕುಮಾರ್ ಫುಲ್ ಹ್ಯಾಪಿಯಾಗಿ ಬಾಡಿ ತಗೊಂಡು ಹೋಗ್ಬೇಕಾದ್ರೆ ಲೂಕ್ಗೆ ಡೌಟ್ ಬರುತ್ತೆ. ಈ ಡೆಡ್ ಬಾಡಿ ತಗೊಂಡು ಏನ್ ಮಾಡ್ತೀಯಾ ಅಂತ ಶ್ರೀಕುಮಾರ್ನ ಕೇಳಿದಾಗ ನಾನು ಏನೂ ಮಾಡಲ್ಲ, ನನ್ನ ತೋಟದಲ್ಲೇನೆ ಈ ಬಾಡಿನ ಹೂತಾಕಿ ನಾನು ಈ ಹುಡುಗಿಗೆ ಹೆಲ್ಪ್ ಮಾಡ್ದೇನೋ ಒಂದು ಪುಣ್ಯ ಬರುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಲೂಕ್ ಇನ್ನೂ ಡೌಟ್ ಜಾಸ್ತಿ ಆಗುತ್ತೆ. ನೀನ್ ಯಾರು ಏನು ಅಂತ ಕೇಳಕ್ ಹೋಗ್ತಾನೆ. ಅದೆಲ್ಲದಕ್ಕೂ ಉತ್ತರ ಕೊಡ್ಬೇಕಾದ್ರೆ ಡ್ರೈವರ್ ಡಿಸೆಂಬರ್ 16 ನನ್ನ ಮದುವೆ ಇದೆ, ನನಗೆ ಈ ಟೆನ್ಷನ್ ಎಲ್ಲ ಬೇಡ, ನಾನು ಪೊಲೀಸ್ ಸ್ಟೇಷನ್ ಗಾಡಿ ತಿರ್ಗಿಸ್ತಿ ಅಂತ ಹೇಳ್ತಾನೆ. ಲೂಕ್ ನಾಳೆ ನಾನು ಊರ್ ಬಿಟ್ಟೆ ಹೋಗ್ತಾ ಇದ್ದೀನಿ, ನಾನೇ ಎಷ್ಟು ಆರಾಮಾಗಿರ್ಬೇಕಾದ್ರೆ ನೀನ್ ಯಾಕಯ್ಯ ಟೆನ್ಷನ್ ತಗೋತೀಯಾ? ಸೊ ಜೆಸ್ಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವೆಲ್ಲ ಸೇರ್ಕೊಂಡು ಕೊಲೆ ಮಾಡಿದೀರಾ ಅಂತ ಹೇಳ್ತಾಳೆ. ಅಂದಿದ ತಕ್ಷಣನೇ ಡ್ರೈವರ್ ಫುಲ್ ಗಾಬರಿ ಆಗುತ್ತೆ. ಆ ಥರ ಎಲ್ಲ ಯಾರು ಹೇಳಲ್ಲ ಅಂತ ಇದ್ದಂಗೆನೆ ಜೆಸ್ಸಿ ಇಲ್ಲ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಎಲ್ರೂ ತಿರ್ಗಾ ಶಾಕ್ ಆಗ್ತಾರೆ. ಇದೇ ಟೈಮ್ಗೆ ಮದ್ವೆ ಆಗೋ ಹುಡುಗಿ ಫೋನ್ ಮೇಲೆ ಫೋನ್ ಮಾಡ್ತಿರ್ತಾಳೆ. ಡ್ರೈವರ್ ಅವ್ಳ ಫೋನ್ ನ ಕಟ್ ಮಾಡ್ತಾ ಇರ್ಬೇಕಾದ್ರೇನೆ ಓಲ್ಡ್ ಏಜ್ ಹೋಮ್ ಅಲ್ಲಿ ಅಜಯ್ CCTV ಕ್ಯಾಮ್ರಾ ಚೆಕ್ ಮಾಡ್ಬೇಕಾದ್ರೆ ಅಲ್ಲೊಂದು ವಿಷಯ ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ ಪಕ್ರೋ ಅವ್ನು ಇಷ್ಟಪಡ್ತಾ ಇದ್ದಂತ ನಾಯಿ ಅಲ್ಲೇ ಇದೆ ಅಂತ ಅವನು ಗೊತ್ತಾಗಿದ ತಕ್ಷಣನೇ ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಅಲ್ಲೇ ಇದ್ದಂತ ಲೇಡಿ PC ಇದು ಖಂಡಿತ ಎಸ್ಕೇಪ್ ಆಗಿರೋದಲ್ಲ, ಯಾರೋ ಇವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಅಜಯ್ ಲೆಟ್ಸ್ ಫೈಂಡ್ ಮೈ ಪಕ್ರೋ ಅಂಡ್ ದಟ್ ಓಲ್ಡ್ ಮ್ಯಾನ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಬಸ್ಸಲ್ಲಿ ಎಲ್ಲರೂ ಡೆಡ್ ಬಾಡಿ ಇಟ್ಕೊಂಡು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕಂಡಕ್ಟರ್ ಒಂದು ಐಡಿಯಾ ಕೊಡ್ತಾನೆ, ಬಟ್ ಅದು ವರ್ಕ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಸಿಗಾಕೊಂಡ್ರೆ ಎಲ್ಲರೂ ಸಿಗಾಕೋತೀವಿ ಅಂತ ಫಿಕ್ಸ್ ಆಗ್ತಾರೆ. ಈ ಮಧ್ಯದಲ್ಲಿ ಲೂಕು ಮತ್ತೆ ಜೆಸ್ಸಿಗೂ ಮತ್ತೆ ಲವ್ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಶ್ರೀಕುಮಾರ್ ಆ ಸೀರಿಯಲ್ ಕಿಲ್ಲರ್ ಹೇಗೆ ಕೊಲೆ ಮಾಡ್ತಾನೋ ಅದೇ ತರನೇ ನಾವು ಈ ಡೆಡ್ ಬಾಡಿನ ಆ ಸೀರಿಯಲ್ ಕಿಲ್ಲರೇ ಕೊಲೆ ಮಾಡಿರೋ ತರ ಫ್ರೇಮ್ ಮಾಡೋಣ ಅಂತ ಹೇಳ್ತಾನೆ. ಜೆಸ್ಸಿ ಕಡೆ ನೋಡಿದಾಗ ಈ ಬಾಡಿನ ನಾವು ಎಲ್ಲಾದ್ರೂ ಊತಾಕ್ಬಿಡೋಣ ಅಂತ ಹೇಳ್ತಾಳೆ. ಲೂಕ್ ಜೆಸ್ಸಿ ನೋಡಿ ಸ್ಮೈಲ್ ಮಾಡ್ತಾನೆ ವಿತ್ ಲವ್. ಲೂಕ್ ಜೆಸ್ಸಿ ಕೊಟ್ಟಿರೋ ಐಡಿಯಾ ಸೂಪರ್ ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೇನೆ ಬಸ್ ಮುಂದೆ ಒಬ್ಬ ಸ್ವಿಮ್ಮರ್ ಸತ್ತೋಗಿರ್ತಾನಲ್ಲ ಅವನ್ ಫೋಟೋ ಇರುತ್ತೆ, ಶ್ರದ್ಧಾಂಜಲಿ. ಲೂಕ್ ಡ್ರೈವರ್ ಹೇಳಿ ಬಸ್ನ ಸ್ಮಶಾನದ ಕಡೆ ತಿರುಗಿಸ್ತಾನೆ. ಎಲ್ಲರೂ ಕೆಳಗಡೆ ಇಳಿದು ನಡ್ಕೊಂಡು ಹೋಗ್ಬೇಕಾದ್ರೆ ತಾತ ಮತ್ತೆ ಶ್ರೀಕುಮಾರ್ ಕೆಳಗಡೆ ಬರಲ್ಲ. ಹಿಂದೆ ತಿರುಗಿ ನೋಡಿದ್ರೆ ಬನ್ನಿ ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಎಲ್ಲರೂ ಸೇರ್ಕೊಂಡು ತಾತನ್ ಬಾಡಿನ ತಗೊಂಡ್ ಬರ್ತಾರೆ. ತಾತನ್ ಡೆಡ್ ಬಾಡಿನ ಕಾಂಪೌಂಡ್ ಇಳಿಸಿ ಎಲ್ಲರೂ ಕೆಳಗಡೆ ಇಳಿತಾರೆ. ಜೆಸ್ಸಿ ಮಾತ್ರ ಬರಲ್ಲ. ಇಳಿದಿದ ತಕ್ಷಣನೇ ಅಲ್ಲೊಂದು ರೆಡ್ ಲೈಟ್ ಆನ್ ಆಗುತ್ತೆ. ಎಲ್ಲರೂ ಏನಪ್ಪಾ ಇದು ಅಂತ ತಿರುಗಿ ನೋಡಿದ್ರೆ ಅಲ್ಲಿ ದೆವ್ವಗಳಿರುತ್ತೆ. ಅದನ್ನ ನೋಡಿ ಎಲ್ಲರೂ ಕಿರ್ಚ್ಕೋತಾರೆ, ಬಟ್ ಅದು ದೆವ್ವಗಳಲ್ಲ, ಅಲ್ಲೊಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇರುತ್ತೆ. ಇದೇ ಟೈಮ್ಗೆ ಡ್ರೈವರ್ ಮದುವೆ ಆಗೋ ಹುಡುಗಿ ಫೋನ್ ಮಾಡಿ ಟಾರ್ಚರ್ ಇಡ್ತಾ ಇರ್ತಾಳೆ. ಡ್ರೈವರ್ ಅವನ್ನ ಸಮಾಧಾನ ಮಾಡ್ಬೇಕಾದ್ರೆ ಎಲ್ಲರಿಗೂ ಹೊಟ್ಟೆ ಹಸಿಯುತ್ತೆ.
ಶ್ರೀಕುಮಾರ್ ಬ್ಯಾಗ್ ಅಲ್ಲಿ ಬಾಳೆಹಣ್ಣು ಇಟ್ಕೊಂಡಿರ್ತಾನೆ, ಅದನ್ನ ಎಲ್ಲರಿಗೂ ಕೊಡ್ತಾನೆ, ಎಲ್ಲರೂ ತಿಂತಾರೆ. ಈ ಕಡೆ ನೋಡಿದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಅರ್ಧಂಬರ್ಧ ಆಗಿರುತ್ತೆ. ಅದು ಮುಗಿಯೋ ಗಂಟ ಬಾಡಿನ ಒಳಗಡೆ ಹಾಕಕ್ಕಾಗಲ್ಲ ಅಂತ ಡಿಸೈಡ್ ಆಗ್ತಾರೆ. ಈ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಕಿಸ್ ಕೊಡ್ಬೇಕು ಅಂತ ಹೇಳ್ತಾರೆ. ನೋಡಿದ್ರೆ ಇವರಿಬ್ರು ಕಿಸ್ ಕೊಡ್ತಾರೆ. ಆ ಕೋರೆ ಹಲ್ಲು ಅವಳು ತುಟಿ ಕಚ್ಚಿ ರಕ್ತ ಬಂದ್ಬಿಡುತ್ತೆ. ಸೊ ಅಲ್ಲಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಕ್ಯಾನ್ಸಲ್ ಆಗಿ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ. ಲೂಕ್ ಆ ಸ್ವಿಮ್ಮರ್ ಸಮಾಧಿ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾನೆ. ಅದು ಸಿಗುತ್ತೆ. ಅದನ್ನ ಎಲ್ಲರೂ ಸೇರ್ಕೊಂಡು ಓಪನ್ ಮಾಡ್ತಾರೆ. ಓಪನ್ ಮಾಡ್ಬೇಕಾದ್ರೆ ಶ್ರೀಕುಮಾರ್ ಎಲ್ಲಾರ್ದು ವಿಡಿಯೋ ತಗೋತಾನೆ. ಓಪನ್ ಮಾಡಿ ಲೂಕ್ ಕೆಳಗಡೆ ಇಳಿತಾನೆ. ಆ ಬಾಕ್ಸ್ ಅಲ್ಲಿರೋ ಡೆಡ್ ಬಾಡಿ ಯಾರ್ದಪ್ಪ ಅಂತ ನೋಡಿದ್ರೆ ಅದು ಆ ಸ್ವಿಮ್ಮರ್ ಟವಿನೋ ಥಾಮಸ್ ಆಗಿರ್ತಾನೆ. ಬದುಕಿದ್ದಾಗ ಯಾವ್ದಕ್ಕೂ ಪ್ರಯೋಜನ ಬರ್ಲಿಲ್ಲ, ಸತ್ತಾಗಾದ್ರೂ ಪ್ರಯೋಜನ ಬರ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ತಾತನ್ ಬಾಡಿ ಕೆಳಗಡೆ ಇಳ್ಸಕ್ ಹೋಗ್ತಾರೆ. ನೋಡಿದ್ರೆ ಕೆಳಗಡೆ ಇಳಿಸೋ ಆತ್ರದಲ್ಲಿ ತಾತನ್ ಶೆಲ್ಟೆ ಅರ್ಧೋಗುತ್ತೆ. ತಾತ ಗುಂಡಿ ಒಳಗಡೆ ಬಿದ್ದೋಗ್ತಾನೆ. ಕಂಡಕ್ಟರ್ ತಾತನ್ ಎದೆ ಮೇಲಿರೋ ಟ್ಯಾಟೂ ನೋಡ್ತಾನೆ. ನೋಡಿದ ತಕ್ಷಣ ಕಂಡಕ್ಟರ್ ಗೊತ್ತಾಗುತ್ತೆ ಇವರೇ ನಮ್ಮ ಅಪ್ಪ ಅಂತ. ಅವನು ಇಮಿಡಿಯೇಟ್ ಆಗಿ ಗುಂಡಿ ಒಳಗಡೆ ಇಳಿದು ಅವ್ರ ಅಪ್ಪನ್ನ ತನ್ನ ತೊಡೆ ಮೇಲೆ ಮಲ್ಕಿಸ್ಕೊಂಡು ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಎಲ್ಲರೂ ಮುಂದೇನ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಇದೆ ಇಂಟರ್ವೆಲ್. ಕಂಡಕ್ಟರ್ ಅವ್ರ ಅಪ್ಪನ ಡೆಡ್ ಬಾಡಿನ ತೊಡೆ ಮೇಲೆ ಇಟ್ಕೊಂಡು ಅಳ್ತಾ ಇರ್ತಾನೆ. ಜೆಸ್ಸಿ ಅವನಿಗೆ ಸಮಾಧಾನ ಮಾಡ್ತಿರ್ತಾಳೆ. ಲೂಕ್ ಎವಿಡೆನ್ಸ್ ನ ನಾಶ ಮಾಡ್ಬೇಕಾದ್ರೆ ಅಲ್ಲವನ್ಗೆ ಗಾಂಜಾ ರೋಲ್ ಆಗಿರೋ ಒಂದು ಬಿಡಿ ಸಿಗುತ್ತೆ. ಅದನ್ನ ಹಚ್ಕೊಂಡು ಸೇದಕ್ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮ್ಗೆ ಬಸ್ ಓನರ್ ಫೋನ್ ಮಾಡಿ ಗಾಡಿ ಎಲ್ಲಿದೆ ಅಂತ ವಿಚಾರಿಸ್ತಾನೆ. ನೋಡಿದ್ರೆ ಚರ್ಚ್ ಹತ್ರ ಇರುತ್ತೆ. ನಾಳೆ ಸಮಾವೇಶಕ್ಕೆ ಗಾಡಿ ಡೆಕೋರೇಷನ್ ಮಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಹುಡುಗರ್ನ ಕಳಿಸ್ತಾನೆ. ಇಲ್ಲಿ ನೋಡ್ರೆ ಗಾಂಜಾ ಹೊಡೆದಿ ಲುಕ್ ಫುಲ್ ಹೈ ಆಗಿರ್ತಾನೆ. ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಈ ಬಾಡಿನ ನಾವು ಸುಡಬೇಕು ಅಂತ ಹೇಳ್ತಾನೆ. ಇದೇ ಟೈಮ್ಗೆ ಓನರ್ ಕಳ್ಸಂತ ಹುಡುಗರು ಬರ್ತಾರೆ. ಬಂದು ಬಸ್ನ ಫುಲ್ ಡೆಕೋರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಕಂಡಕ್ಟರ್ ಮಾತುಗೆ ಒಪ್ಪಿ ಎಲ್ಲರೂ ಆ ಬಾಡಿನ ಹೂತಾಕದ್ ಬೇಡ ಸುಡೋಣ ಅಂತ ಫಿಕ್ಸ್ ಆಗಿ ಎತ್ಕೊಂಡು ಆಚೆ ಬರ್ತಾರೆ. ನೋಡಿದ್ರೆ ಬಸ್ ಪೂರ್ತಿ ಡೆಕೋರೇಟ್ ಆಗಿರುತ್ತೆ. ಇವಾಗ ಏನ್ ಮಾಡೋದಪ್ಪ ಅಂತ ಫುಲ್ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಶ್ರೀಕುಮಾರ ಟೌನಲ್ಲಿ ನನಗೆ 5 ಗುಂಟೆ ಜಾಗ ಇದೆ, ಅಲ್ಲಿ ನಾವು ಸುಡೋಣ ಅಂತ ಹೇಳ್ತಾನೆ. ಮತ್ತೆ ಲೂಕ್ಗೆ ಡೌಟ್ ಬರುತ್ತೆ. ಎಲ್ಲಾನು ಅಲ್ಲಿಗಲ್ಲಿಗೆ ಮ್ಯಾನೇಜ್ ಆಗಿ ಮತ್ತೆ ಡೆಡ್ ಬಾಡಿನ ಬಸ್ ಒಳಗಡೆ ಹಾಕೊಂಡು ಹೋಗ್ತಾರೆ. ಓಲ್ಡ್ ಏಜ್ ಹೋಮ್ ಇಂದ ತಾತ ಮಿಸ್ ಆಗಿರೋ ವಿಚಾರ ಮಗನ್ ಗೊತ್ತಾಗುತ್ತೆ. ಮಗ ಮ್ಯಾನೇಜ್ಮೆಂಟ್ ಫೋನ್ ಮಾಡಿ ಬೈಯಕ್ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೆ ಇಬ್ರು ಸೇರ್ಕೊಂಡು ತಾತ ಎಲ್ಲೆಲ್ಲಿ ಹೋಗ್ಬೋದು ಅಂತ ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಕಂಡಕ್ಟರ್ ಅಪ್ಪನ ವಿಷ್ಣುಪುರದಲ್ಲಿ ಸುಡೋಣ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಓಕೆ ಅಂತ ಹೇಳ್ತಾರೆ. ಶ್ರೀಕುಮಾರ್ಗೆ ಕೋಪ ಬರುತ್ತೆ. ಈ ತಾತನ ಇಲ್ಲೇ ಬಿಟ್ಟು ನೀವೆಲ್ಲ ಹೊಟ್ಟೋಗಿ ಅಂತ ಹೇಳ್ತಾನೆ. ಡ್ರೈವರ್ ಅವನ ಮಾತಿಗೆ ಕೇರೆ ಅನ್ನಲ್ಲ. ಕಂಡಕ್ಟರ್ ನಮ್ಮ ಅಪ್ಪನ ಬಾಡಿನ ನಿನ್ಗೆ ಯಾಕೆ ಕೊಡಬೇಕು ಅಂತ ಹೇಳಿ ದಬಾಯಿಸ್ತಾನೆ. ಲೂಕ್ ಇವ್ನು ಆಡ್ತಾ ಇರೋದನ್ನೆಲ್ಲ ನೋಡಿ ಪಕ್ಕ ನೀನೇ ಕಾಣೋ ಸೀರಿಯಲ್ ಕಿಲ್ಲರ್ ಅಂತ ಹೇಳ್ತಾನೆ. ಎಲ್ಲರೂ ನಂಗೆ ಸ್ಟಾರ್ಟ್ ಮಾಡ್ತಾರೆ. ಸೀರಿಯಲ್ ಕಿಲ್ಲರ್ಗೆ ಕೆಟ್ಟು ಕೋಪ ಬರುತ್ತೆ. ಬ್ಯಾಗಲ್ಲಿ ಇಟ್ಕೊಂಡಿದ್ದಂಥ ಟೂಲ್ ತೆಗೆದು ನೆಲಕ್ಕೆ ಹೊಡಿತಾನೆ. ಲೂಕ್ ಖುಷಿಯಿಂದ ನಗ್ತಾ ಇರ್ತಾನೆ. ಇನ್ನೇನು ಇವನ್ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋಷ್ಟರಲ್ಲೇ ಡ್ರೈವರ್ ಗಾಡಿನ ತಿರುಗಿಸ್ತಾನೆ. ಶ್ರೀಕುಮಾರ ಕೆಳಗಡೆ ಬೀಳ್ತಾನೆ. ಅಲ್ಲಿ ನೋಡ್ರೆ ಇನ್ನೊಂದು ಸಮಸ್ಯೆ ಬರುತ್ತೆ. ಗಾಡಿ ಕೆಟ್ಟೋಗಿರೋ ಕಾರಣ ಮಕ್ಕಳನ್ನ ಒಂದು ಸ್ಕೂಲ್ ಮಕ್ಕಳು ಗಾಡಿ ಕೆಟ್ಟೋಗಿ ರೋಡ್ ಸೈಡ್ ಅಲ್ಲಿ ನಿಂತಿರ್ತಾರೆ. ಸೊ ಅವ್ರನ್ನೆಲ್ಲ ಬಸ್ಸಿಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಆ ಸ್ಕೂಲ್ ಮಕ್ಕಳು ಬೇರೆ ಯಾರು ಅಲ್ಲ, ಶ್ರೀಕುಮಾರ್ ತನ್ನ ಕಿಲ್ಲಿಂಗ್ ಕತೆ ಹೇಳ್ತಾ ಇರ್ತಾನಲ್ಲ ಅದೇ ಮಕ್ಕಳೇ ಆ ಬಸ್ಸಲ್ಲಿ ಕೂತಿರ್ತಾರೆ. ಮಕ್ಕಳನ್ನ ಅವ್ರು ಹೇಳ್ದಂತ ಸ್ಟಾಪಿಗೆ ಬಿಟ್ಟು ಸೈಲೆಂಟ್ ಆಗಿ ಡ್ರೈವರ್ ಎಸ್ಕೇಪ್ ಆಗಬೇಕು ಅನ್ನೋಷ್ಟರಲ್ಲೇ ಕೊನೆಯದಾಗಿ ಶ್ರೀಕುಮಾರ್ ಈ ತಾತನ ಬಾಡಿ ನಾನು ಕೊಟ್ಬಿಡಿ, ನಿಮ್ನೆಲ್ಲಾರನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಇದು ಯಾವುದಕ್ಕೂ ಒಪ್ಪದೇ ಇರೋ ಕಂಡಕ್ಟರ್ ಅದು ಹೇಗಾಗುತ್ತೆ ಅಂತ ಕೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಶ್ರೀಕುಮಾರ್ ತನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾನಲ್ಲ ಆ ವಿಡಿಯೋ ತೋರಿಸ್ತಾನೆ. ಡ್ರೈವರ್ ಈ ಸವಾಸನೆ ಬೇಡ ಅಂತ ಗಾಡಿಯಿಂದ ಜಂಪ್ ಮಾಡ್ತಾನೆ. ನೋಡಿದ್ರೆ ಪೊಲೀಸ್ ಗಾಡಿ ಬಂದು ನಿಲ್ಲುತ್ತೆ. SI ಟೈಗರ್ ಡ್ರೈವರ್ನ ವಿಚಾರಿಸ್ತಾ ಇರ್ಬೇಕಾದ್ರೇನೆ ಲುಕ್ ಕಿಟಕಿ ಹತ್ರ ಬಂದು ಆ ಸೀರಿಯಲ್ ಕಿಲ್ಲರ್ನ ಹಿಡಿದ್ರ ನೀವು ಅಂತ ಕೇಳ್ತಾನೆ. ಪೊಲೀಸವ್ರು ಇಲ್ಲ ಅಂದಾಗ ಆ ಸೀರಿಯಲ್ ಕಿಲ್ಲರ್ ಇಲ್ಲೇ ಇದ್ದಾನೆ ಬಂದು ಹಿಡ್ಕೊಳ್ಳಿ ಅಂತ ಹೇಳ್ತಾನೆ. ಬಟ್ ಪೊಲೀಸವ್ರು ಇವನ್ ತಮಾಷೆ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ಮಿಸ್ ಆಗಿರೋ ತಾತನ ಫೋಟೋ ಡ್ರೈವರ್ ಮತ್ತೆ ಕಂಡಕ್ಟರ್ಗೆ ತೋರಿಸ್ತಾರೆ. ಸ್ವಲ್ಪ ಎಮೋಷನ್ ಆದಂತ ಕಂಡಕ್ಟರ್ ಆ ಫೋಟೋನ ವಾಟ್ಸಪ್ ಮಾಡಿಸ್ಕೋತಾನೆ. ಪೊಲೀಸರು ಅಲ್ಲಿಂದ ಹೋಗ್ತಾರೆ. ಹೋಗಿದ ತಕ್ಷಣನೇ ಜೆಸ್ಸಿ ಬಸ್ಸಿಂದ ಇಳಿದು ಒಂದ್ ಸಮಸ್ಯೆ ಆಗಿದೆ ಅಂತ ಹೇಳ್ತಾಳೆ. ಸಮಸ್ಯೆ ಏನಪ್ಪಾ ಅಂದ್ರೆ ಸೀರಿಯಲ್ ಕಿಲ್ಲರ್ ತಾತನ ಎತ್ಕೊಂಡು ಅಲ್ಲಿಂದ ಹೊರಟೋಗಿರ್ತಾನೆ. ಲೂಕ್ ನಶೆಯಿಂದ ಹೊರಬಂದು ಮುಖ ತೊಳ್ಕೊಂಡು ಎಲ್ಲರೂ ಒಂದ್ ಕಡೆ ಕೂತಿರ್ತಾರೆ. ಆ ಜಾಗಕ್ಕೆ ಬರ್ತಾನೆ. ಹೇಗಾದ್ರೂ ಮಾಡಿ ಸೀರಿಯಲ್ ಕಿಲ್ಲರ್ನ ಹಿಡಿದು ತಾತನ ನಿಮ್ಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಕಂಡಕ್ಟರ್ ಯಾಕೆ ಅಂತ ಕೇಳಿದಾಗ ಲೂಕ್ ತಾನು ಹಾಕೊಂಡಿರೋ ಜಾಕೆಟ್ ಆ ತಾತ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ. ಸೊ ತಗಲಾಕೊಂಡ್ರೆ ಲೂಕೆ ಆ ಸೀರಿಯಲ್ ಕಿಲ್ಲರ್ ಅಂತ ಪ್ರೂವ್ ಆಗುತ್ತೆ. ಡ್ರೈವರ್ಗೆ ಕೋಪ ಬಂದು ಲೂಕ್ಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜೆಸ್ಸಿ ಬಂದು ಇದನ್ನ ಬಿಡಿಸ್ತಾಳೆ. ಎಲ್ಲಾನು ನಿನ್ನಿಂದನೇ ಆಗಿದ್ದು ಅಂತ ಜೆಸ್ಸಿ ಲೂಕ್ಗೆ ಬೈದು ಅಲ್ಲಿಂದ ಕಳಿಸ್ತಾಳೆ. ಲೂಕ್ ಫುಲ್ ಬೇಜಾರಿಂದ ಬಂದು ಕುತ್ಕೋತಾನೆ. ಡ್ರೈವರ್ ಲೂಕ್ಗೆ ಕ್ಷಮಿಸ್ಬಿಡು, ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ ಅಂತ ಹೇಳ್ತಾನೆ. ಮಕ್ಕಳು ಬಸ್ಸಲ್ಲಿ ಬಂದಿರ್ತಾರಲ್ಲ ಅದ್ರಲ್ಲಿ ಒಬ್ಬ ಹುಡುಗ ಈ ತಾತನ ನಾನು ಬಸ್ಸಲ್ಲಿ ನೋಡಿದೆ ಅಂತ ಹೇಳ್ತಾನೆ. ಪೊಲೀಸರು ಎಲ್ಲಿ ನೋಡಿದೆ ಅಂತ ಕೇಳಿದಾಗ ಒಬ್ರು ಅಂಕಲ್ ಜೊತೆ ಇದ್ರು ಅಂತ ಹೇಳ್ತಾನೆ. ಆ ಅಂಕಲ್ ಬೇರೆ ಯಾರು ಅಲ್ಲ, ನಮ್ ಲೂಕ್ ಆಗಿರ್ತಾನೆ. ಸೀರಿಯಲ್ ಕಿಲ್ಲರ್ ಇಸ್ ಲೂಕ್ ಅಂತ ಎಲ್ಲರೂ ಫಿಕ್ಸ್ ಆಗ್ತಾರೆ. ಆ ಸೀರಿಯಲ್ ಕಿಲ್ಲರ್ನ ಹಿಡಿದ್ರೆ ಸರ್ಕಾರದವರು 10 ಲಕ್ಷ ಕೊಡ್ತೀನಿ ಅಂತ ಅನೌನ್ಸ್ ಕೂಡ ಮಾಡಿರ್ತಾರೆ. ಇಲ್ಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ನೋಡಿ. ಲೂಕ್ ಫೋಟೋ ಎಲ್ಲಾ ಕಡೆ ವೈರಲ್ ಆಗಿರುತ್ತೆ. ನೀವೆಲ್ಲರೂ ಹೊರಡಿ,
ಪೊಲೀಸವ್ರು ಬಂದ್ರೆ ನನ್ನೊಬ್ಬನ್ ಮಾತ್ರ ಇಟ್ಕೊಳ್ಳಿ, ನಾನು ಯಾರಿಗೂ ಪ್ರಯೋಜನಕ್ಕೆ ಬರಲ್ಲ ಅಂತ ಸ್ವಲ್ಪ ಸೆಂಟಿಮೆಂಟ್ ಆಗಿ ಹೇಳ್ತಾನೆ. ಜೆಸ್ಸಿನ ಸೇಫ್ ಆಗಿ ಮನೆ ಬಿಡಿ ಅಂತ ಹೇಳಿ ಒಂದ್ ಜಾಗಕ್ಕೆ ಹೋಗಿ ಕುತ್ಕೋತಾನೆ. ಎಲ್ಲಾರು ಹೊರಡ್ತಾರೆ. ನೋಡಿದ್ರೆ ಲೂಕ್ ಕೂತಿರೋ ಜಾಗಕ್ಕೆ ನಾಯಿ ಬರುತ್ತೆ. ಆ ನಾಯಿ ಬೆಲ್ಟ್ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ಅಜಯ್ ಫೋನ್ ರಿಸೀವ್ ಮಾಡ್ತಾರೆ. ನೀವ್ ಅಲ್ಲೇ ಇರಿ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಅಜಯ್ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾನೆ. ಅದೇ ಟೈಮ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋ ಕಪಲ್ಸ್ ಬರ್ತಾರೆ. ರೋಡಲ್ಲಿ ಡ್ರೋನ್ ಹಾರಿಸ್ಕೊಂಡು ಒಂದು ಫೋಟೋ ಶೂಟ್ ಮಾಡಿಸ್ತಾ ಇರ್ತಾರೆ. ಲೂಕ್ ಡ್ರೋನ್ ಇಸ್ಕೊಂಡು ಆ ಡ್ರೋನ್ನ ಒಂದ್ ಕಡೆ ಹಾರಿಸ್ತಾನೆ. ನೋಡಿದ್ರೆ ಅಲ್ಲಿ ಸೀರಿಯಲ್ ಕಿಲ್ಲರ್ ತಾತನ್ನ ಒಂದ್ ಗಾಡಿಲಿ ಹಾಕೊಂಡು ಹೋಗ್ತಾ ಇರ್ತಾನೆ. ಈ ವಿಷಯನ ಜೆಸ್ಸಿಗೆ ಫೋನ್ ಮಾಡಿ ಅಲ್ಲಿಗೆ ಬರಕ್ ಹೇಳ್ತಾನೆ. ವಿಪರ್ಯಾಸ ಏನಪ್ಪಾ ಅಂದ್ರೆ ಲೂಕ್ನ ಆ ಕಪಲ್ಸೇ ಕಿಡ್ನಾಪ್ ಮಾಡ್ಬಿಡ್ತಾರೆ. ಬಿಕಾಸ್ ಲೂಕ್ನ ಇಟ್ಕೊಟ್ಟವ್ರಿಗೆ 10 ಲಕ್ಷ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿರುತ್ತಲ್ಲ. ಲೂಕ್ ಫೋಟೋ ಎಲ್ಲ ಕಡೆ ವೈರಲ್ ಆದ್ರಿಂದ ಲೂಕ್ನ ಎಲ್ಲರೂ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರೆ. ಆ ಫೋಟೋ ಶೂಟ್ ಮಾಡ್ಸ್ಕೊತಾ ಇರೋ ಕಪಲ್ಸ್ ಲೂಕ್ನ ಕಾರಲ್ಲಿ ಎತ್ತಾಕೊಂಡು ಹೋಗ್ತಾ ಇರೋದನ್ನ ನಮ್ಮ ಸಮಾವೇಶದವ್ರು ನೋಡ್ತಾರೆ. ನೋಡಿ ಅವರು ಕೂಡ ಜೀಪ್ ಹತ್ಕೊಂಡು ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮ್ಗೆ ಅಜಯ್ ಕೂಡ ಅಲ್ಲಿಗೆ ಬರ್ತಾನೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಾವು ಕಂಡಿಡಿದ್ವಿ ಅಂತ ಹೇಳ್ಬೇಕಾದ್ರೆ ಒಬ್ಬ ಅಜಯ್ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾನೆ. ಅಜಯ್ ಅವನ್ಗೊಂದು ಸರಿಯಾಗಿ ಕೊಟ್ಟು ನೀನೇ ಕೊಣೋ ಸೀರಿಯಲ್ ಕಿಲ್ಲರ್ ಅಂತ ಹೇಳಿ ಲೂಕ್ನ ಎತ್ತಾಕೋತಾರೆ. ಅಷ್ಟರಲ್ಲಿ ನೀನೇನಾದ್ರು ನನಗೆ ಹೊಡಿಯಕ್ ಬಂದ್ರೆ ನಾನು ಈ ನಾಯಿನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಸೊ ಎಲ್ಲರೂ ಸರೆಂಡರ್ ಆಗ್ತಾರೆ. ಲೂಕ್ ಅಲ್ಲೇ ಇದ್ದ ಜೀಪ್ ತಗೊಂಡು ಮತ್ತೆ ನಾಯಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಒಂದು ಡಂಪಿಂಗ್ ಯಾರ್ಡ್ ಹತ್ರ ಬರೋ ಲೂಕ್ ಗಾಡಿ ನಿಲ್ಸಿ ಒಳಗಡೆ ಬರ್ತಾನೆ. ನೋಡಿದ್ರೆ ಶ್ರೀಕುಮಾರ್ ತಾತನ ಮುಖಕ್ಕೆ ಕುರುಪಾಕಿ ಬಾಳೆಹಣ್ಣ ತುರುಕ್ಬೇಕು ಅನ್ನೋಷ್ಟರಲ್ಲಿ ಲೂಕ್ನ ನೋಡ್ತಾನೆ. ಲೂಕ್ ಮತ್ತೆ ಶ್ರೀಕುಮಾರ್ ಇಬ್ರು ಫೈಟ್ ಆಡಕ್ ಸ್ಟಾರ್ಟ್ ಮಾಡ್ಕೋತಾರೆ. ಲೂಕ್ ಆ ಫೈಟ್ ಅಲ್ಲಿ ಇದೇನು ಸಾಯ್ಬೇಕು ಅನ್ನೋಷ್ಟರಲ್ಲೇ ನಮ್ ಡ್ರೈವರ್ ಬಸ್ನ ತಗೊಂಬಂದಿ ಲೂಕ್ ಮುಂದೆ ನಿಲ್ಲಿಸ್ತಾನೆ. ಜೆಸ್ಸಿ ಲೂಕ್ನ ಸಮಾಧಾನ ಮಾಡಿ ಕೆಳಗಡೆ ಬರ್ತಾಳೆ. ಶ್ರೀಕುಮಾರ್ ಜೊತೆ ಜೆಸ್ಸಿ ಫೈಟ್ ಮಾಡಕ್ ಬರ್ತಾಳೆ. ಬಿಕಾಸ್ ಶೀಸ್ ಎ ಬಾಕ್ಸರ್. ನೋಡಿದ್ರೆ ಅವಳೇ ಒಡ್ಸ್ಕೋತಾಳೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಜಿಕೋಟ್ ಅಂತ ಪೆಪ್ಪರ್ ಸ್ಪ್ರೇನ ಶ್ರೀಕುಮಾರ್ ಮೇಲೆ ಸ್ಪ್ರೇ ಮಾಡ್ತಾಳೆ. ಶ್ರೀಕುಮಾರ್ ಕಣ್ಣೂರಿ ಅಂತ ಅಲ್ಲೇ ಕೆಳಗಡೆ ಬೀಳ್ತಾನೆ. ಲೂಕ್ ಒಂದು ಸಾಲಿಡ್ ಕಿಕ್ ಕೊಡ್ತಾನೆ. ಮತ್ತೆ ಎಲ್ಲರೂ ಸೇರಿ ಶ್ರೀಕುಮಾರ್ನ ಕಟ್ಟಾಕ್ತಾರೆ. ಕಂಡಕ್ಟರ್ ಅವ್ರ ಅಪ್ಪನ ಅಲ್ಲೇನೆ ಸುಡ್ತಾನೆ. ಇನ್ನೇನಪ್ಪ ಎಲ್ಲ ಫುಲ್ ಕ್ಲಿಯರ್ ಆಯ್ತು, ಹ್ಯಾಪಿ ಎಂಡಿಂಗ್ ಅನ್ನೋಷ್ಟರಲ್ಲೇನೆ ಶ್ರೀಕುಮಾರ್ ಕಟ್ ಬಿಚ್ಕೊಂಡು ಬಂದು ನಿಂತ್ಕೋತಾನೆ. ಅಲ್ಲಿ ನೋಡಿದ್ರೆ ಇಡೀ ಪೊಲೀಸ್ ಫೋರ್ಸೇ ಬಂದು ನಿಂತಿರುತ್ತೆ. ಅಲ್ಲಿಗೆ ದಿ ಎಂಡ್ ಆಗುತ್ತೆ. ಲೂಕ್ ಫುಲ್ ಫೇಮಸ್ ಆಗೋಗಿರ್ತಾನೆ. ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಇಂಟರ್ವ್ಯೂ ಕೊಡಕ್ ಸ್ಟಾರ್ಟ್ ಆಗಿರ್ತಾನೆ. ಮತ್ತೊಂದ್ ಕಡೆ ಡ್ರೈವರ್ ಮತ್ತೆ ಕಂಡಕ್ಟರ್ ಬಸ್ ಹತ್ಬೇಕಾದ್ರೆ ಅವ್ರ ಆಪೋಸಿಟ್ ಬರ್ತಾ ಇರೋ ಅಂತ ಕೆಲವು ಹುಡುಗರ್ನ ಮತ್ತೆ ವಯಸ್ಸಾದವ್ರನ್ನ ನೋಡ್ತಾನೆ. ಅವ್ರ ಎದೆ ಮೇಲೂ ಸೇಮ್ ಅಚ್ಚೆ ಇರುತ್ತೆ. ಇವನು ಕನ್ಫ್ಯೂಸ್ ಆಗುತ್ತೆ, ನಮ್ಮಪ್ಪ ಯಾರು ಅಂತ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.